ಶ್ರೀ ಮಹಾಗಣಾಧಿಪತಿಗೆ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯುಗಾದಿಯ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಯುಗಾದಿ ಹಬ್ಬದ ಆಚರಣೆ ಹೇಗೆ, ಆಚರಣೆಯ ಸಂದರ್ಭದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು, ಹಾಗೆಯೇ ಈ ಹಬ್ಬದ ಸಮಯದಲ್ಲಿ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರೋದೇನು, ಪಂಚಾಂಗ ಶ್ರವಣ, ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ನೋಡೋಣ. ನಾನು ಈ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಮುಂಚೆ ಎಲ್ಲರಿಗೂ ಅಂದರೆ ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡುವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಹಬ್ಬಗಳನ್ನು ಮಾಡಬೇಕು ಅಂದರೆ ಶುಚಿತ್ವ ತುಂಬ ಮುಖ್ಯ. ಯುಗಾದಿ ಹಬ್ಬ ಬಂದು ಅಂದ ತಕ್ಷಣ ಎಲ್ಲರೂ ಮನೆಗಳನ್ನು ಶುಚಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಮನೆಯನ್ನು ಮುಂಚಿನಿಂದಲೇ ಪ್ರತಿದಿನ ಶುಚಿಯಾಗಿಟ್ಕೊಳ್ಬೇಕು. ಹಬ್ಬದ ಸಂದರ್ಭದಲ್ಲಿ ಹೆಚ್ಚು ಶುಚಿತ್ವಕ್ಕೆ ಮಹತ್ವವನ್ನು ಕೊಡ್ತೀವಿ. ಸೊ ಮನೆಯನ್ನು, ಮನಸ್ಸನ್ನು, ಹಾಗೆ ನಮ್ಮ ದೇಹವನ್ನು ಶುಚಿಗೊಳಿಸೋದಕ್ಕೆ ಅಭ್ಯಂಜನ ಸ್ನಾನ, ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕಾಗತ್ತೆ. ಹಾಗೆಯೇ ತಳಿರು ತೋರಣಗಳಿಂದ ಮನೆಯನ್ನು ಸಿಂಗರಿಸಬೇಕು. ಒಂದು ಪಾಸಿಟಿವ್ ವೈಬ್ಸ್ ಬರಬೇಕು, ಮನೆಗೆ ಪಾಸಿಟಿವ್ ಆದಂತಹ ಒಂದು ಲುಕ್ ಕಾಣಿಸ್ಬೇಕು. ಅಥವಾ ಬರಬೇಕು ಅಂದರೆ ನಿಜವಾಗ್ಲೂ ನೋಡೋದಕ್ಕೆ ಮಾತ್ರ ಕಾಣಿಸೋದಲ್ಲ, ಪಾಸಿಟಿವ್ ವೈಬ್ಸ್ ನಿಮ್ಮ ಮನೆಗೆ ಬರಬೇಕು ಅಂದರೆ ಮನೆಯ ಮುಂದೆ ರಂಗೋಲಿ ಇಡೋದು, ತೋರಣಗಳನ್ನು ಕಟ್ಟೋದು, ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ಸೊ ತೋರಣ ಯಾವುದರಿಂದ? ಸಾಮಾನ್ಯವಾಗಿ ಮಾವಿನ ಮತ್ತು ಬೇವಿನ ಸೊಪ್ಪಿನಿಂದ ತೋರಣಗಳನ್ನು ಕಟ್ತೀವಿ. ಮಾವಿನ ಸೊಪ್ಪಿನಿಂದ ತೋರಣವನ್ನು, ಅದರಲ್ಲೂ ಈ ಹೊಸ ಚಿಗುರು ಬರುವಂತಹ ಕಾಲ, ಚೈತ್ರ ಮಾಸದಲ್ಲಿ ಬಂದಿರುವಂತಹ ಹೊಸ ಚಿಗುರಿರುತ್ತೆ. ಅಂತಹ ಚಿಗುರಾದ ಎಲೆಗಳಿಂದ ಮಾವಿನ ತೋರಣವನ್ನು ಕಟ್ತೀವಿ. ಮಾವಿನ ತೋರಣ ಮಾತ್ರ ಕಟ್ಟೋದ ಅಂತಂದರೆ ಇಲ್ಲ, ಭತ್ತದ ತೋರಣವನ್ನು ಕೂಡ ಕೆಲವರು ಕಟ್ತಾರೆ. ಭತ್ತದ ತೋರಣ ಕಟ್ಟೋದು ಕೂಡ ತುಂಬ ಶುಭದ ಸಂಕೇತ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ನಾವು ಭತ್ತ ಅಂದರೆ ಧಾನ್ಯ, ನಮ್ಮದು ರೈತ ಪ್ರಧಾನವಾದಂತಹ ದೇಶ ಆಗಿರೋದ್ರಿಂದ ಈ ಭತ್ತದ ಒಂದು ತೋರಣವನ್ನು ಕಟ್ಟೋದು ತುಂಬ ಒಂದು ಪಾಸಿಟಿವ್ ಆದಂತಹ ಸಂಕೇತವನ್ನು ತಂದು ಕೊಡುತ್ತೆ ಅಂತ ಹೇಳಿ. ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ ಅಥವಾ ಪಕ್ಷಿಗಳಿಗೆ ಅಂತ ಹೇಳ್ಬಹುದು. ಮನೆಯ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಪಕ್ಷಿಗಳು ತುಂಬ ಓಡಾಡ್ತಾ ಇರ್ತಿದ್ವು, ಗುಬ್ಬಚ್ಚಿಗಳು ಬರ್ತಾ ಇದ್ವು ಮನೆ ಹತ್ರ. ಹಾಗೆ ಬಂದಂತಹ ಗುಬ್ಬಚ್ಚಿಗಳು ತೋರಣದಲ್ಲಿ ಅಂದರೆ ಈ ಭತ್ತದ ತೋರಣದಲ್ಲಿ ಇರುವಂತಹ ಭತ್ತವನ್ನು ತಿಂದು ಒಂದು ಸ್ಯಾಟಿಸ್ಫೈ ಆಗ್ತಾ ಇದ್ವು ಅನ್ನುವಂಥದ್ದು ಒಂದು ಮಾತು. ಸೊ ಹಾಗಾಗಿ ಹಬ್ಬ ಹರಿದಿನಗಳಲ್ಲಿ, ಶುಭ ಸಮಾರಂಭಗಳಲ್ಲಿ, ಗೃಹ ಪ್ರವೇಶ, ಇಂಥ ಸಂದರ್ಭದಲ್ಲಿ ನಾವು ಭತ್ತದ ತೋರಣವನ್ನು ಕೂಡ ಕಟ್ಬೋದು. ಇಲ್ಲೂ ಅಷ್ಟೇ, ಯುಗಾದಿ ಹಬ್ಬದ ಸಂದರ್ಭದಲ್ಲಿ, ಯುಗದ ಆದಿ ಆಗುವಂತಹ ಸಂದರ್ಭದಲ್ಲಿ ನಾವು ತೋರಣಗಳನ್ನು ಕಟ್ಕೊಂಡು ಮನೆಯನ್ನು ಸಿಂಗಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ನಾನು ಆವಾಗಲೇ ಹೇಳಿದಾಗೆ ಅಭ್ಯಂಜನ ಸ್ನಾನ, ಅದಾದ ನಂತರ ದೇವರ ಪೂಜೆಯ ನಂತರ ಪಂಚಾಂಗ ಶ್ರವಣ ಅಂತ ಹೇಳ್ತೀವಿ. ದೇವರಿಗೆ ಬೇವು ಬೆಲ್ಲವನ್ನು ಅರ್ಪಣೆ ಮಾಡುವಂಥದ್ದು ಈ ಒಂದು ಹಬ್ಬದ ತುಂಬ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕೆಲಸಗಳು. ಬೇವು ಬೆಲ್ಲ ಶುಭ ಅಶುಭದ ಸಂಕೇತ ಆಗಿರುವಂತಹ ಬೇವು, ಅಲ್ಲಿ ಬರೀ ಬೇವು ಮಾತ್ರ ಇರಲ್ಲ, ಹುಳಿ ಸಿಹಿ ಎಲ್ಲವನ್ನ ಸೇರಿಸಿ, ಬೇವು ಬೆಲ್ಲ ಹುಳಿ ಸಿಹಿ ಉಪ್ಪು ಎಲ್ಲವನ್ನ ಸೇರಿಸಿ ದೇವರಿಗೆ ನೈವೇದ್ಯವನ್ನು ಮಾಡಿ ಆ ಪ್ರಸಾದ ರೂಪದಲ್ಲಿ ಬೇವು ಬೆಲ್ಲವನ್ನು ಸೇವಿಸೋದು ಒಂದು ವಿಧಾನ. ಅದನ್ನು ಎಲ್ಲರೂ ಮಾಡೋದ್ರಿಂದ ದೇಹದಲ್ಲಿರುವ ಕಲ್ಮಶಗಳ ಜೊತೆಗೆ ನಮ್ಮ ಮನಸ್ಸಲ್ಲಿರುವಂತಹ ಕಲ್ಮಶಗಳು ಹೋಗಲಿ ಅಂತ ಭಗವಂತನ ಹತ್ತಿರ ಪ್ರಾರ್ಥನೆ ಮಾಡಿ ನಾವು ಈ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇದೆಲ್ಲದಕ್ಕಿಂತ ಮುಂಚೆ ಅಂದರೆ ದೇವರ ಪೂಜೆ ಆದ ನಂತರ ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಅಂದರೆ ಪಂಚಾಂಗ ಶ್ರವಣ. ಹೊಸದಾಗಿ ಬಂದಿರುವಂತಹ ನಮ್ಮ ಒಂದು ಹೊಸ ವರ್ಷ ಇದು. ನಾವು ಇಂಗ್ಲಿಷ್ ಕ್ಯಾಲೆಂಡರ್ನ ಉಪಯೋಗಿಸ್ತೀವಿ, ಹೊಸ ವರ್ಷವನ್ನು ಆಚರಿಸ್ತೀವಿ. ಮೊನ್ನೆ ತಾನೇ ಜಾನ್ವರಿ ತಿಂಗಳಲ್ಲಿ ಹೊಸ ವರ್ಷ ಬಂದಿದೆ. ಆದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಚೈತ್ರ ಮಾಸ ಪ್ರಾರಂಭ ಏನಿದೆ ಅವತ್ತು ನಮಗೆ ಚೈತ್ರ ಶುದ್ಧ ಪಾಡ್ಯ ಏನಿದೆ ಅದು ನಮಗೆ ಯುಗಾದಿ ಹಬ್ಬವನ್ನು ತೋರಿಸುವಂಥ ಒಂದು ಯುಗಾದಿ ಹಬ್ಬದ ದಿನ ಅದು. ಸೊ ಅಂತಹ ದಿನ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅವತ್ತು ನಾವು ಪಂಚಾಂಗ ಶ್ರವಣವನ್ನು ಮಾಡಬೇಕಾಗತ್ತೆ. ಪಂಚಾಂಗ ಶ್ರವಣ ಏನಿದೆ, ಈ ವರ್ಷದ ಪಂಚಾಂಗ ಏನು ಹೇಳುತ್ತೆ, ಪಂಚಾಂಗ ಕರ್ತೃಗಳು ಯಾವ ರೀತಿ ಹೇಳಿದ್ದಾರೆ ಈ ವರ್ಷದ ಬಗ್ಗೆ ಅನ್ನೋದನ್ನು ನೋಡೋಣ. ಪಂಚಾಂಗ ಕರ್ತೃಗಳ ಪ್ರಕಾರ ಈ ವರ್ಷದ ರಾಜ ಗುರು ಆಗ್ತಾನೆ. ನಾವು
ರಾಜನನ್ನು ಹೇಗೆ ನಿರ್ಣಯಿಸ್ತೀವಿ ಅಂತ ಹೇಳಿದ್ರೆ, ಯಾವ ವರ್ಷ, ಯಾವ ದಿನ, ಯಾವ ವಾರ ಯುಗಾದಿ ಹಬ್ಬದ ಆಚರಣೆಯನ್ನು ನಾವು ಮಾಡ್ತೀವೋ, ಅಂದರೆ ಈ ಚೈತ್ರ ಶುದ್ಧ ಪಾಡ್ಯ ಯಾವತ್ತು ಬರುತ್ತೋ ಅವತ್ತು ಆ ವಾರದ ರಾಜ ಯಾರಾಗಿರ್ತಾನೆ ಅವನೇ ಈ ವರ್ಷದ ರಾಜ ಆಗ್ತಾನೆ ಅಂತ. ಈ ವರ್ಷ ನಮಗೆ ಗುರುವಾರ ಹಬ್ಬ ಇರೋದ್ರಿಂದ ಗುರು ಈ ವರ್ಷದ ರಾಜ ಆಗ್ತಾನೆ. ಮಂತ್ರಿ ಕುಜ ಆಗ್ತಾನೆ. ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘಾಧಿಪತಿ ಚಂದ್ರ, ಮೇಘಾಧಿಪತಿ ಚಂದ್ರ, ರಸಾಧಿಪತಿ ರವಿ, ನೀರಸಾಧಿಪತಿ ಗುರು, ಪಶುನಾಯಕ ಕೃಷ್ಣ ಆಗ್ತಾನೆ. ಸೊ ಗುರು ರಾಜ ಆಗೋದ್ರಿಂದ ಯಾವ ರೀತಿಯ ಫಲಗಳನ್ನು ನಾವು ಅನುಭವಿಸ್ತೀವಿ ಅಂತ ಹೇಳಿದ್ರೆ, ಗುರುವು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕವರು, ಅಂದರೆ ಒಳ್ಳೆಯ ಕೆಲಸಗಳನ್ನು, ಸತ್ಕಾರ್ಯಗಳನ್ನು ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡುವಂಥವರು. ಈ ಪುರೋಹಿತ ವರ್ಗದವರು ಏನಿರ್ತಾರೆ ಅವರು ಸತ್ಕಾರ್ಯಗಳನ್ನು ಮಾಡುವಂಥವರಾಗಿರ್ತಾರೆ. ತಮ್ಮ ತಮ್ಮ ಕುಲ ಧರ್ಮಗಳನ್ನು ಅನುಷ್ಠಾನ ಮಾಡುವವರಾಗಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕುಲಧರ್ಮ ಅಂತ ಇರುತ್ತೆ. ಆ ಕುಲಧರ್ಮವನ್ನು ಪಾಟಿಸುವಂತಹ ಕೆಲಸವನ್ನು ಮಾಡುವಂತಹ, ಅಂದರೆ ಕರ್ಮಕ್ಕೆ ಅನುಸಾರವಾಗಿ ನಾವು ಕುಲಗಳನ್ನು ನಿರ್ಣಯ ಮಾಡೋದ್ರಿಂದ ನಮ್ಮ ಕುಲದ ಧರ್ಮ ಏನಿದೆ ಆ ಧರ್ಮವನ್ನು ಪಾಲಿಸ್ಕೊಂಡು ಹೋಗುವಂತಹ ವರ್ಷ ಇದು ಅಂತ ಹೇಳ್ಬೋದು. ರಾಜರು ನ್ಯಾಯದಿಂದ ರಾಜ್ಯ ಪಾಲನೆ ಮಾಡುತ್ತಾರೆ. ಹಾಗಾಗಿ ಇಲ್ಲಿ ನಮ್ಮನ್ನು ಆಳುವವರ ಮೇಲೆ ನಾವು ನಂಬಿಕೆಯನ್ನು ಇಡಬೇಕಾಗತ್ತೆ. ಅವರು ಅವರ ಕೆಲಸಗಳನ್ನು ಸರಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ಹೇಳಬಹುದು. ಹಾಗೆಯೇ ನ್ಯಾಯದಿಂದ ಪರಿಪಾಲನೆ ಮಾಡ್ತಾರೆ. ಪ್ರಜೆಗಳು ಆರೋಗ್ಯದಿಂದ ಇರ್ತಾರೆ. ಗುರು ಅಂದ್ರೇನೆ ಬ್ಲೆಸ್ ಮಾಡುವಂತಹ ಒಂದು, ಎಲ್ಲರನ್ನೂ ಆಶೀರ್ವದಿಸುವಂತಹ ಒಂದು ಗ್ರಹ. ಅಂತಹ ಗ್ರಹ ರಾಜ ಆದಾಗ ಪ್ರಜೆಗಳಿಗೆ ಆರೋಗ್ಯ ಇರುತ್ತೆ. ಒಳ್ಳೆಯ ಮಳೆ ಧಾನ್ಯ ಹೇರಳವಾಗಿ ಬೆಳೆಯುತ್ತೆ. ಚೆನ್ನಾಗಿ ಮಳೆ ಆಗುತ್ತೆ, ಬೆಳೆ ಚೆನ್ನಾಗಿ ಬೆಳೆಯೋದ್ರಿಂದ ಜನ ಸಮಾಧಾನವಾಗಿ ಇರುವಂತಹ ಸಮಯ ಇದು ಅಂತ ಹೇಳ್ಬೋದು. ಇನ್ನು ಕುಜ ಮಂತ್ರಿಯಾಗಿರ್ತಾನೆ. ಕುಜ ಮಂತ್ರಿ ಆದರೆ ಕುಜ ಪಾಪಗ್ರಹ ಆಗಿರೋದ್ರಿಂದ, ಕುಜನು ಮಂತ್ರಿ ಆಗಿರುವುದರಿಂದ ಪೈರು ಪಚ್ಚೆಗಳು ಒಣಗಿ ಹೋಗ್ತವೆ. ಬಿಸಿಲು ಜಾಸ್ತಿ. ಕುಜ ಅಂದ್ರೇ ಒಂದು ಬಿಸಿಲನ್ನು ತೋರಿಸುವಂತಹ ಗ್ರಹ. ಪೈರುಗಳು ಒಣಗಿ ಹೋಗ್ತವೆ. ಅಗ್ನಿ ಭಯ ಹೆಚ್ಚಾಗಿರುತ್ತೆ. ಹಾಗೆಯೇ ಜಲೋಪದ್ರವವು ಅಂದರೆ ಮಳೆಯೂ ಜಾಸ್ತಿ ಆಗಿ ಜನ ತುಂಬ ತೊಂದರೆಗೊಳಗಾಗೋದಕ್ಕೆ ಅವಕಾಶ ಇರುತ್ತೆ. ಸುಂಟರ ಗಾಳಿ ಬಡಿತ ಹೆಚ್ಚಾಗಿರುತ್ತೆ. ಬಿಸಿಲು, ಗುರು ಬ್ಲೆಸ್ ಮಾಡ್ತಾ ಇದ್ದಾನೆ ಇಲ್ಲಿ. ಗುರು ರಾಜ ಆಗಿ ಎಲ್ಲರೂ ಸಮಾಧಾನವಾಗಿ ಆರೋಗ್ಯವಾಗಿ ಇರೋದಕ್ಕೆ ಬ್ಲೆಸ್ ಮಾಡ್ತಾ ಇದ್ರು ಕೂಡ ಕುಜನಿಂದ ಕೆಲವು ರೋಗ ಪೀಡೆಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಚಂದ್ರ ಸೇನಾಧಿಪತಿಯಾಗಿರೋದ್ರಿಂದ, ಚಂದ್ರನು ಸೇನಾಧಿಪತಿಯಾಗಿರಲಾಗಿ ಮೋಡಗಳು ಚೆನ್ನಾಗಿ ವರ್ಷಿಸುತ್ತವೆ. ಅಂದರೆ ಮಳೆ ಚೆನ್ನಾಗಿ ಬರುತ್ತೆ. ಧಾನ್ಯಗಳಿಗೆ ಬೆಳೆ ಕಡಿಮೆ ಆಗುತ್ತೆ. ಜನರು ಸುಖದಿಂದ ಇರ್ತಾರೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡ್ತವೆ. ಸೊ ಸ್ವಲ್ಪ ಹಾಲು ಬೆಲೆ ಕಡಿಮೆ ಆಗಬಹುದು ಅಂತ ಅನಿಸುತ್ತೆ, ಹಾಲು ಉತ್ಪತ್ತಿ ಜಾಸ್ತಿ ಆದಂಗೆ. ಸೊ ಇನ್ನು ಶುಕ್ರ ಸಸ್ಯಾಧಿಪತಿ ಆಗಿರೋದ್ರಿಂದ, ಶುಕ್ರನು ಸಸ್ಯಾಧಿಪತಿ ಆಗಿರೋದ್ರಿಂದ ಖುಷ್ಕಿ, ತರಿ ಮತ್ತು ದಗಾಯಿತು ಫಲಗಳು ಚೆನ್ನಾಗಿ ಆಗುತ್ತವೆ. ಅಂದರೆ ಒಣ ಭೂಮಿಯಲ್ಲಿ ಬೆಳೆಯುವಂತಹ ಸಸ್ಯಗಳು ಏನಿವೆ ಅವು ತುಂಬ ಚೆನ್ನಾಗಿ ಬೆಳೀತವೆ. ಅದರಿಂದ ಬರುವಂಥ ಈ ಕಡಲೆ ಬೀಜ, ಈರುಳ್ಳಿ ಈ ಥರದ್ದೆಲ್ಲ ಸ್ವಲ್ಪ ಹೆಚ್ಚಾಗಿ ಬರಬಹುದು. ಅದರ ಜೊತೆಗೆ ಫಸಲುಗಳು ಚೆನ್ನಾಗಿ ಆಗ್ತವೆ. ಈ ಅಡಿಕೆ, ತೆಂಗು ಇವು ಕೂಡ ಶುಕ್ರನಿಂದ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು ಅಂತ. ಸೊ ಇದು ಜನರಲ್ ಆಗಿ ನಮಗೆ ಮಳೆ ಬೆಳೆಯ ಬಗ್ಗೆ ನಾವು ಹೇಳಬಹುದಾಗಿರುವಂತಹ ವಿಚಾರ. ಇನ್ನು ಕಂದಾಯ ವಿಚಾರ ಅಂತ ಹೇಳ್ತೀವಿ. ಸೊ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಹೀಗೆ ನಕ್ಷತ್ರಗಳೇನಿರ್ತವೆ ಅದರ ಪ್ರಕಾರ 4 ತಿಂಗಳನ್ನು ನಾವು ಡಿವೈಡ್ ಮಾಡಿಕೊಂಡಾಗ ಪ್ರಥಮದಲ್ಲಿ 4 ತಿಂಗಳು ಒಂದು ಥರ ಫಲ ಆದರೆ ಆಮೇಲಿನ 4 ತಿಂಗಳು ಬೇರೆ ಥರ ಫಲ, ಅದಾದಮೇಲೆ ಬೇರೆ ಥರ ಫಲಗಳು ದೊರೀತಾ ಹೋಗ್ತವೆ. ಸೊ ಯಾವ ರೀತಿ ಫಲ ಹೆಚ್ಚಾದಷ್ಟು, ಇಲ್ಲಿ ಸಂಖ್ಯೆ ಜಾಸ್ತಿ ಆದಷ್ಟು ನಮಗೆ ಶುಭ ಫಲಗಳು ದೊರೀತವೆ ಅಂತ, ಸ್ವಲ್ಪ ಸಂಖ್ಯೆ ಕಡಿಮೆ ಆದಷ್ಟು ಸ್ವಲ್ಪ ಶುಭ ಫಲಗಳು ಕಡಿಮೆ ಆಗ್ತವೆ ಅಂತ ನಾವು ತಿಳ್ಕೊಬಹುದು. ಅಶ್ವಿನಿ ನಕ್ಷತ್ರಕ್ಕೆ 4, 2, 4 ಅಂದರೆ ಮೊದಲ 4 ತಿಂಗಳು 4, ಎರಡನೇ 4 ತಿಂಗಳು 2, ಮೂರನೇ 4 ತಿಂಗಳು 4, ತೃತೀಯ ಭಾಗ ಏನಿದೆ ವರ್ಷದ ಕೊನೆಯ ಭಾಗ ಅಲ್ಲಿ 4 ಅಂದರೆ ಶುಭವಾಗಿ ಇರುತ್ತೆ ಅಂತ. ಪಾಯಿಂಟ್ಸ್ ಹೆಚ್ಚಾದಷ್ಟು ಶುಭ ಫಲಗಳು ಅಂತ ನಾವು ತಿಳ್ಕೊಬೋದು. ಇನ್ನು ಭರಣಿ ನಕ್ಷತ್ರ 7, 0, 2, ಕೃತಿಕಾ ನಕ್ಷತ್ರ 2, 1, 0, ರೋಹಿಣಿ ನಕ್ಷತ್ರ 5, 2, 3, ಮೃಗಶಿರ ನಕ್ಷತ್ರ 0, 0, 1, ಆರ್ದ್ರ ನಕ್ಷತ್ರ 3, 1, 4,
ಇನ್ನು ಪುನರ್ವಸು ನಕ್ಷತ್ರ 6-2-2, ಪುಷ್ಯ ನಕ್ಷತ್ರ 1-0-0 ಆಗುತ್ತೆ. ಆಶ್ಲೇಷ ನಕ್ಷತ್ರದವರಿಗೆ ಮೊದಲ 4 ತಿಂಗಳು 4, ಎರಡನೇ 4 ತಿಂಗಳು 1, ಮೂರನೇ 4 ತಿಂಗಳು 3 ಪಾಯಿಂಟ್ಗಳು ಕೊಡ್ತಾ ಇದ್ದಾರೆ ಅಂತ. ಅಂದರೆ ಮೊದಲನೇ 4 ತಿಂಗಳು ಶುಭವಾಗಿರುತ್ತೆ, ಆಮೇಲೆ ಬರುವಂಥದ್ದು 1 ಪಾಯಿಂಟ್ ಸ್ವಲ್ಪ ಕಡಿಮೆ ಇರುತ್ತೆ, ಆಮೇಲೆ ಬೆಟರ್ ಆಗತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮಘ ನಕ್ಷತ್ರಕ್ಕೆ 7-2-1, ಪೂರ್ವ ಫಲ್ಗುಣಿ ನಕ್ಷತ್ರಕ್ಕೆ 2-0-4, ಉತ್ತರ ಫಲ್ಗುಣಿ ನಕ್ಷತ್ರಕ್ಕೆ 5-1-2, ಹಸ್ತ ನಕ್ಷತ್ರಕ್ಕೆ 0-2-0, ಚಿತ್ತಾ ನಕ್ಷತ್ರಕ್ಕೆ 3-0-3, ಸ್ವಾತಿ ನಕ್ಷತ್ರಕ್ಕೆ 6-1-1, ವಿಶಾಖ ನಕ್ಷತ್ರಕ್ಕೆ 1-2-4, ಅನುರಾಧ ನಕ್ಷತ್ರಕ್ಕೆ 4-0-2, ಜ್ಯೇಷ್ಠ ನಕ್ಷತ್ರಕ್ಕೆ 7-1-0 ಹೀಗೆ ಪಾಯಿಂಟ್ಗಳು ಲಭಿಸ್ತಾ ಹೋಗ್ತವೆ ಅಂತ. ಇನ್ನು ಮೂಲ ನಕ್ಷತ್ರಕ್ಕೆ 2-2-3, ಪೂರ್ವಾಷಾಢ ನಕ್ಷತ್ರಕ್ಕೆ 5-0-1, ಮಧ್ಯದಲ್ಲಿ ಸ್ವಲ್ಪ 0 ಬಂದರೆ ಸ್ವಲ್ಪ ಸ್ಟ್ರಕ್ ಆಗ್ತೀವಿ, ಕಷ್ಟಪಡ್ತೀವಿ ಆ ಸಮಯದಲ್ಲಿ, ಆ 4 ತಿಂಗಳು ಅಂತ ನಾವು ತಿಳ್ಕೊಳ್ಬೇಕು. ಇನ್ನು ಉತ್ತರಾಷಾಢ ನಕ್ಷತ್ರಕ್ಕೆ 0-1-4, ಶ್ರವಣ ನಕ್ಷತ್ರಕ್ಕೆ 3-2-2, ಧನಿಷ್ಠ ನಕ್ಷತ್ರಕ್ಕೆ 6-0-0, ಶತಭಿಷ ನಕ್ಷತ್ರಕ್ಕೆ 1-1-3, ಪೂರ್ವಭಾದ್ರ ನಕ್ಷತ್ರಕ್ಕೆ 4-2-1, ಉತ್ತರಾಭಾದ್ರ ನಕ್ಷತ್ರಕ್ಕೆ 7-0-4, ರೇವತಿ ನಕ್ಷತ್ರಕ್ಕೆ 2-1-2 ಅನ್ನುವಂತಹ ಫಲಗಳು ಕಂದಾಯ ವಿಚಾರದಲ್ಲಿ ನಾವು ನೋಡಬಹುದು ಅಂಥೇಳಿ. ಇನ್ನು ಅದಾದ ನಂತರ ಬರುವಂಥದ್ದು ನಮಗೆ ಆದಾಯ ವ್ಯಯಗಳು. ಎಷ್ಟು ಆದಾಯವನ್ನು ನಾವು ಗಳಿಸ್ತೀವಿ, ಎಷ್ಟು ವ್ಯಯಿಸ್ತೀವಿ, ಆರೋಗ್ಯ ಎಷ್ಟಿದೆ, ಅನಾರೋಗ್ಯ ಎಷ್ಟಿದೆ, ರಾಜಪೂಜಾ ಅಂದರೆ ನಮ್ಮ ಹೈಯರ್ ಆಫೀಸರ್ಸ್ ನಮ್ಮನ್ನು ಎಷ್ಟು ಗೌರವಿಸ್ತಾರೆ, ಎಷ್ಟು ತೊಂದರೆ ಕೊಡ್ತಾರೆ, ಸುಖ ಎಷ್ಟಿರುತ್ತೆ, ದುಃಖ ಎಷ್ಟಿರುತ್ತೆ, ಇಷ್ಟು ಫಲಗಳನ್ನು ನಾವು ರಾಶಿಯ ವಿಚಾರವಾಗಿ ನೋಡ್ತಾ ಹೋಗೋಣ. 2 ರಾಶಿಗೆ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಮೇಷ ಮತ್ತು ವೃಶ್ಚಿಕ ರಾಶಿಗೆ ಆದಾಯ 11 ಆದರೆ ವ್ಯಯ 5, ಅನಾರೋಗ್ಯ 0, ಆರೋಗ್ಯ 4, ರಾಜಪೂಜಾ 4 ಆದರೆ ರಾಜಕೋಪ 2, ಸುಖ 6, ದುಃಖ 3 ಅಂತ ತೋರಿಸ್ತಾರೆ. ಇನ್ನು ವೃಷಭ ರಾಶಿ ಮತ್ತು ತುಲಾ ರಾಶಿಯವರಿಗೆ ಆದಾಯ 5, ವ್ಯಯ 14. ನೋಡಿ, ವ್ಯಯ ತುಂಬ ಜಾಸ್ತಿ ಇದೆ ತುಲಾರಾಶಿ ಮತ್ತು ವೃಷಭ ರಾಶಿಯವರಿಗೆ. ಸೊ ನೀವು ಅರ್ನ್ ಮಾಡಿದ್ದಕ್ಕಿಂತ ಹೆಚ್ಚು ವ್ಯಯಿಸ್ತೀರಾ, ಹಾಗಾಗಿ ಅದಕ್ಕೆ ನೀವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ. ಪಂಚಾಂಗ ಶ್ರವಣ ಅಂತ ಹೇಳ್ತೀವಲ್ಲ, ಅದರ ಅರ್ಥನೇ ಅದು. ನಾವು ಮುಂದಿನ ವರ್ಷ ಹೇಗಿರಬೇಕು ಅನ್ನುವಂಥದ್ದನ್ನು ನಾವು ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ಗೈಡೆನ್ಸ್ ತೋರಿಸುವಂಥ ಒಂದು ವಿಚಾರ ಇದು ಅಂತ. ಆರೋಗ್ಯ 4, ಅನಾರೋಗ್ಯ 5 ವೃಷಭ ಮತ್ತು ತುಲಾರಾಶಿಯವರಿಗೆ, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3 ಅಂತ ಹೇಳಿ. ಇನ್ನು ಮಿಥುನ ರಾಶಿಯವರಿಗೆ ಮಿಥುನ ಮತ್ತು ಕನ್ಯಾ 2 ರಾಶಿಯವರಿಗೆ 8-11 ಅಂದರೆ ಆದಾಯ 8, 11 ವ್ಯಯ, ಆರೋಗ್ಯ 6, ಆರೋಗ್ಯ 6, ಅನಾರೋಗ್ಯ 6, ರಾಜಪೂಜಾ 0, ರಾಜಕೋಪ 5. ಸೊ ನೀವು ನಿಮ್ಮ ಹೈಯರ್ ಆಫೀಸರ್ಸು, ಹೈಯರ್ ಅಥಾರಿಟಿಯವ್ರ ಜೊತೆಗೆ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಯಾಕೆ ಅಂದರೆ ಅವರು ನಿಮ್ಮ ಬಗ್ಗೆ ಈ ಟೈಮಲ್ಲಿ ಕೋಪ ಮಾಡ್ಕೊಳ್ಳೋದೇ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಸುಖ 6, ದುಃಖ 3 ಅಂತ. ಇನ್ನು ಕರ್ಕಾಟಕ ರಾಶಿಯವರಿಗೆ 8 ಆದಾಯ 2 ವ್ಯಯ, ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3 ಅಂತ. ಸಿಂಹರಾಶಿಯವರಿಗೆ 5 ಆದಾಯ 5 ವ್ಯಯ, ಆದಾಯ ಇದೆ, ಅದಕ್ಕೆ ಸರಿಯಾಗಿ ವ್ಯಯನೂ ಇದೆ ಅಂಥೇಳಿ. ಆರೋಗ್ಯ 1, ಅನಾರೋಗ್ಯ ಕೂಡ 1, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3 ಅಂತ. ಇನ್ನು ಧನುರಾಶಿಯವರಿಗೆ ಮತ್ತು ಮೀನರಾಶಿಯವರಿಗೆ ಆದಾಯ 14, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ಮಕರ ಮತ್ತು ಕುಂಭರಾಶಿಯವರಿಗೆ 2 ಆದಾಯ ತುಂಬ ಕಡಿಮೆ ಇದೆ ಈ ವರ್ಷದ ಆದಾಯ, ವ್ಯಯ ಮಾತ್ರ 8 ಇದೆ. ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಈ ರೀತಿ ನಮ್ಮ ಯುಗಾದಿಯ ಫಲಗಳು ಈ ರೀತಿಯ ಒಂದು ಫಲಗಳನ್ನು ತೋರಿಸ್ತವೆ ಅಂಥೇಳಿ, ಅಂದರೆ ಆದಾಯ ಮತ್ತು ವ್ಯಯದ ರೀತಿಯಲ್ಲಿ ಅಂತ. ಇದಿಷ್ಟು ಪಂಚಾಂಗ ಶ್ರವಣ ಹಾಗೆ ಯುಗಾದಿ ಹಬ್ಬದ ಆಚರಣೆಯ ವಿಶೇಷತೆಗಳು ಆಯಿತು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ರಾಶಿ ಫಲಗಳನ್ನು ತಿಳಿಸ್ತೀನಿ. ನಮಸ್ಕಾರ.